ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ವೀರರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟಿದ್ದರು. ಆದರೆ ಕೆಲವು ಕಥೆಗಳು ಇಂದಿಗೂ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಇಂದು ನಾವು ಮಾತನಾಡೋದು ಭಾರತದ ಅತ್ಯಂತ ಧೈರ್ಯಶಾಲಿ ಮಹಿಳಾ ಗುಪ್ತಚರರಲ್ಲಿ ಒಬ್ಬರಾದ ಸರಸ್ವತಿ ರಾಜಮಣಿ ಬಗ್ಗೆ. 16 ವರ್ಷದ ಹುಡುಗಿ, ಬ್ರಿಟಿಷರ ವಿರುದ್ಧ ಗುಪ್ತಚರ ಕೆಲಸ, ಗುಂಡೇಟು ತಗುಲಿದರೂ ಬದುಕುಳಿದ ಧೈರ್ಯ. ಇದು ಸಿನಿಮಾ ಕಥೆಯಲ್ಲ, ನಿಜವಾದ ಇತಿಹಾಸ. ಸರಸ್ವತಿ ರಾಜಮಣಿ ಅವರು 1927 ಜನವರಿ 11ರಂದು ಇಂದಿನ ಮ್ಯಾನ್ಮಾರ್ನಲ್ಲಿ ಜನಿಸಿದರು. ಅವರ ಕುಟುಂಬ ತುಂಬ ಶ್ರೀಮಂತವಾಗಿತ್ತು, ಆದರೆ ಹಣಕ್ಕಿಂತ ದೇಶಪ್ರೇಮ ಅವರಿಗೆ ಮುಖ್ಯವಾಗಿತ್ತು. ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಣ ಸಹಾಯ ಮಾಡುತ್ತಿದ್ದರು. ಇದರಿಂದಲೇ ಚಿಕ್ಕ ವಯಸ್ಸಿನಲ್ಲಿ ಸರಸ್ವತಿಗೆ ದೇಶಭಕ್ತಿ ಬೆಳೆಯಿತು. ಅವರು ಸಾಮಾನ್ಯ ಹುಡುಗಿಯಲ್ಲ, ಧೈರ್ಯ, ಸಾಹಸ ಮತ್ತು ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕು ಅನ್ನುವ ತವಕ ಹೊಂದಿದ್ದರು. ಒಮ್ಮೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಂಗೂನ್ನಲ್ಲಿ ಭಾಷಣ ಮಾಡುತ್ತಿದ್ದರು. ಆ ಭಾಷಣ ಕೇಳಿದ 16 ವರ್ಷದ ಸರಸ್ವತಿ ಜೀವನವೇ ಬದಲಾಯಿತು. ಅವರು ತಮ್ಮ ಬಳಿ ಇದ್ದ ಎಲ್ಲ ಚಿನ್ನಾಭರಣಗಳನ್ನು ತೆಗೆದು ನೇತಾಜಿಗೆ ಕೊಟ್ಟರು. ಇದು ನೋಡಿ ನೇತಾಜಿ ಆಶ್ಚರ್ಯಪಟ್ಟರು. ಅವರ ಧೈರ್ಯ ನೋಡಿ ಅವರು ಆಜಾದ್ ಹಿಂದ್ ಫೌಜ್ನಲ್ಲಿ ಸೇರಿಸಿದರು. ಅವರು ರಾಣಿ ಝಾನ್ಸಿ ರೆಜಿಮೆಂಟ್ನಲ್ಲಿ ಸೇರಿದರು. ಸರಸ್ವತಿ ರಾಜಮಣಿ ಸಾಮಾನ್ಯ ಸೈನಿಕೆಯಾಗಿರಲಿಲ್ಲ, ಅವರು ಗುಪ್ತಚಾರಿಯಾಗಿ ಕೆಲಸ ಮಾಡಿದರು. ಬ್ರಿಟಿಷರ ಮೇಲೆ ಕಣ್ಣಿಟ್ಟುಕೊಳ್ಳಲು ಅವರು ಹುಡುಗನಂತೆ ವೇಷಧಾರಣೆ ಮಾಡುತ್ತಿದ್ದರು. ಅವರು ತಮ್ಮ ಹೆಸರನ್ನು ಮನಿ ಎಂದು ಬದಲಾಯಿಸಿಕೊಂಡಿದ್ದರು. ಹೀಗೆ ಅವರು ಬ್ರಿಟಿಷ್ ಕ್ಯಾಂಪ್ಗಳಿಗೆ ಹೋಗಿ ಸೈನಿಕರ ಚಟುವಟಿಕೆ, ರಹಸ್ಯ ಮಾಹಿತಿ, ಯೋಜನೆಗಳು ಈ ಎಲ್ಲ ಮಾಹಿತಿಯನ್ನು ಐಎನ್ಎಗೆ ಕಳುಹಿಸುತ್ತಿದ್ದರು. 16-17 ವರ್ಷದ ಹುಡುಗಿ ಶತ್ರುಗಳ ನಡುವೆ ಹೋಗಿ ಮಾಹಿತಿ ತರೋದು, ಇದು ಅಸಾಧಾರಣ ಧೈರ್ಯ. ಒಮ್ಮೆ ಅವರ ಸಹ ಗುಪ್ತಚರ ಸ್ನೇಹಿತೆಯನ್ನು ಬ್ರಿಟಿಷರು ಬಂಧಿಸಿದರು. ಅವಳನ್ನು ರಕ್ಷಿಸಲು ಸರಸ್ವತಿ ರಾಜಮಣಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದರು. ಅವರು ಡ್ಯಾನ್ಸರ್ ವೇಷದಲ್ಲಿ ಬ್ರಿಟಿಷ್ ಕ್ಯಾಂಪ್ ಒಳಗೆ ಹೋಗಿದರು. ಅಲ್ಲಿ ಅಧಿಕಾರಿಗಳಿಗೆ ಮದ್ದು ನೀಡಿ ಅವರನ್ನು ನಿದ್ರೆಗೆ ತಳ್ಳಿದರು. ಅದಾದ ಮೇಲೆ ತಮ್ಮ ಸ್ನೇಹಿತೆಯನ್ನು ಬಿಡಿಸಿ ಇಬ್ಬರು ಓಡಿ ಹೋದರು. ಆದರೆ ಓಡಿ ಹೋಗುವಾಗ ಬ್ರಿಟಿಷರು ಗುಂಡು ಹಾರಿಸಿದರು. ಸರಸ್ವತಿ ರಾಜಮಣಿ ಅವರ ಕಾಲಿಗೆ ಗುಂಡೇಟು ತಗುಲಿತು. ಆದರೂ ಅವರು ಹಿಂಜರಿಯಲಿಲ್ಲ. 3 ದಿನಗಳು ಮರದ ಮೇಲೆ ಅಡಗಿ ಗಾಯದೊಂದಿಗೆ ಬದುಕುಳಿದರು. ಈ ಘಟನೆ ಅವರ ಧೈರ್ಯವನ್ನು ಇಡೀ ಜಗತ್ತಿಗೆ ತೋರಿಸುತ್ತದೆ. ಇಷ್ಟೊಂದು ಸಾಹಸ ಮಾಡಿದರೂ ಸ್ವಾತಂತ್ರ್ಯ ನಂತರ ಅವರ ಜೀವನ ಸುಲಭವಾಗಿರಲಿಲ್ಲ. ಅವರು ತಮ್ಮ ಸಂಪತ್ತನ್ನೆಲ್ಲ ದೇಶಕ್ಕಾಗಿ ತ್ಯಾಗ ಮಾಡಿದರು. ಆದ್ದರಿಂದ ಅವರು ಸಾಮಾನ್ಯ ಜೀವನ ನಡೆಸಬೇಕಾಯಿತು. ಅವರು ಚೆನ್ನೈನಲ್ಲಿ ಸಾಧಿಸಿದ ಜೀವನ ನಡೆಸಿದರು. ಯಾವುದೇ ದೊಡ್ಡ ಗೌರವ, ಪ್ರಶಸ್ತಿ ಅಥವಾ ಪ್ರಸಿದ್ಧಿ ಅವರಿಗೆ ಸಿಗಲಿಲ್ಲ. ಇದು ನಮ್ಮ ದೇಶದ ಒಂದು ಸತ್ಯ, ಅನೇಕ ವೀರರು ಮರೆತು ಹೋಗಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಜ್ಞಾತ ಹೀರೋನ ರೋಚಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.